Hi, Namaste. This is Harish Kashyap here. This is my first vlog actually. So right now I'm just moving out to our client place. The client is actually looking out for a website for our interior designing company. And this client was in touch with me quite a long back. I mean to say, I was traveling with multiple schedules, appointments and all. So I couldn't meet her. So ma'am told me that yes, Harish, can you just meet up today? So that is when I just initiated the things with her. I mean to say the talks with her. So right now I'm just going to meet ma'am. So this is basically on the side of the most important factor of having a website is to be seen online actually. ಈಗ ಆನ್ಲೈನ್ ವಿಸಿಬಿಲಿಟಿ ಹೇಗೆ ಸಿಗುತ್ತೆ ಅಂತಂದರೆ ಓನ್ಲಿ ಒನ್ ಕಸ್ಟಮರ್ ಕಮ್ಸ್ ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಇಂಟೀರಿಯರ್ ಡಿಸೈನಿಂಗ್ ಕಂಪ್ನಿ, ಬೆಸ್ಟ್ ಇಂಟೀರಿಯರ್ ಡಿಸೈನಿಂಗ್ ಕಂಪ್ನಿ ಇನ್ ಬ್ಯಾಂಗ್ಳೂರ್ ಈ ಥರ ಸರ್ಚ್ ಮಾಡಿದಾಗ ಎನಿ ಕ್ಲೈಂಟ್ ವಾಸ್ ಇನ್ ಟಾಪ್ 1, ಟಾಪ್ 2, ಟಾಪ್ 3 ಅವ್ರನ್ನ ಚೆಕ್ ಮಾಡಿ, ಅವ್ರ ಪ್ರೊಫೈಲೆಲ್ಲ ಚೆಕ್ ಮಾಡಿ, ಅವ್ರ ಫೀಡ್ಬ್ಯಾಕ್ಸ್ ಎಲ್ಲ ಚೆನ್ನಾಗಿ ಜೆನ್ಯೂನ್ ಆಗಿದ್ದು, ಆಮೇಲೆ ಅವ್ರ ಪೋಸ್ಟ್ಗಳು, ಫೋಟೋಸ್ಗಳೆಲ್ಲ ಜೆನ್ಯೂನ್ ಆಗಿತ್ತು ಅಂದರೆ ಏನು ಮಾಡ್ತಾರೆ, ಕಸ್ಟಮರ್ಸ್ ಬಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಆಲ್ಸೋ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಏನಿರುತ್ತೆ ಅಂದರೆ ಬಿಡಪ್ಪ ನಮ್ಮ ವೆಬ್ಸೈಟ್ ಆಲ್ರೆಡಿ ಇದೆ ಇವಾಗ. ಸೊ ನಮ್ಮ ವೆಬ್ಸೈಟ್ ಆಲ್ರೆಡಿ ಇದ್ದರೆ ಇನ್ನು ನಮಗೆ ಲೀಡ್ಸ್ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ದಟ್ ಈಸ್ ವೆರಿ ರಾಂಗ್. ಸೊ ಒಂದು ವೆಬ್ಸೈಟ್ ಇದ್ದಾಗ ವೆಬ್ಸೈಟ್ ಮಾಡಾದ್ಮೇಲೆ ಅದಕ್ಕೆ ಇಂಡೆಕ್ಸಿಂಗ್ ಅಂತ ಹೇಳಿ ಮಾಡ್ತೀವಿ. ಯಾಕಂದರೆ ಗೂಗಲಿಗೆ ಗೊತ್ತಾಗಬೇಕಲ್ಲ ಈ ಸೈಟಲ್ಲಿದೆ, ಯಾವ ಕೀವರ್ಡ್ಗೆ ಇದು ರ್ಯಾಂಕ್ ಆಗಬೇಕು, ಆ್ಯಂಡ್ ಇದರಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅದು ಗೂಗಲಿಗೆ ಗೊತ್ತಾಗಬೇಕು. ಕರೆಕ್ಟ್. ಸೊ ದಟ್ ಇಟ್ ಸೆಲ್ಫ್ ಇಸ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ. ಸೊ ಒಂದು ವೆಬ್ಸೈಟು ಮೇಜರ್ ಆಗಿ ಮೋರ್ ಆನ್ ಟು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆಗಿರಲೇಬೇಕು. ನೀವು ಕಾಸ್ಟ್ ಏನಾಗುತ್ತೆ as soon as I started, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. I was seeing that it is around 7 minutes ತೋರಿಸ್ತಾ ಇದೆ still. So in another 7 minutes I'll be reaching the client location. And furthermore updates ನಾನು ನಿಮಗೆ ಕ್ಲೈಂಟ್ನ ಮೀಟ್ ಆದಾಗ ಒಂದಿಷ್ಟು ಅದರ ಶಾರ್ಟ್ಸ್ನ ತಗೊಳ್ತೀನಿ. ಸೊ as soon as I complete the meeting, ನಾನೇನು ಮಾಡ್ತೀನಿ ಅಂತಂದರೆ ನಿಮಗೆ I'll just give you the complete overview, highlights of what was the discussion, ಏನೇನು ಡಿಸ್ಕಷನ್ ಆಯಿತು, ಆ್ಯಂಡ್ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ, ಆ್ಯಂಡ್ ಎಷ್ಟು ಬೇಗ ವೆಬ್ಸೈಟ್ ಬೇಕು, ಆ್ಯಂಡ್ ಎಷ್ಟು ಬೇಗ ನಾವು ವೆಬ್ಸೈಟ್ ಕಂಪ್ಲೀಟ್ ಮಾಡಿಕೊಡ್ತೀವಿ ಅನ್ನೋದನ್ನು ಐ ಜಸ್ಟ್ ಗಿವ್ ಯು ದಿ ಕಂಪ್ಲೀಟ್ ವಾಕ್ ವೇವ್ ಆಫ್ ದ್ಯಾಟ್. ಆ್ಯಂಡ್ ಇದು ನನ್ನ ಫಸ್ಟು ವ್ಲಾಗ್ ಆಗಿರೋದ್ರಿಂದ ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಿಸ್ ಇಸ್ ಹರೀಶ್ ಕಶ್ಯಪ್ ಹಿಯರ್. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಎಷ್ಟೋ ಜನಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಇರೋಲ್ಲ, ಅದನ್ನು ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ಇನ್ ಕಮೆಂಟ್ ಸೆಕ್ಷನ್ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಈ ವಿಡಿಯೋ ಬೇಕು ಅಂತ ಹೇಳಿ. ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ಇನ್ ಕನ್ನಡ, ಇಂಗ್ಲೀಷ್. ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂತಂದರೆ ಇಟ್ ವಾಸ್ ಥ್ರೂ ಗೂಗಲ್. ಸೊ ಅವ್ರಿಗೇನೋ ಬೆಸ್ಟ್ ವೆಬ್ಸೈಟ್ ಡೆವಲಪ್ಮೆಂಟ್ ಕಂಪ್ನಿ ಇನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದ್ರಂತೆ. ಆವಾಗ ಮೇಡಮ್ ಗಾಟ್ ನಕ್ಷತ್ರ ಕ್ರಿಯೇಷನ್ಸ್ ಇನ್ ದ ಟಾಪ್ 3. ಆ್ಯಸ್ ಪರ್ ಮ್ಯಾಮ್ ಅವ್ರೇನು ಹೇಳಿದ್ರು ಅಂದರೆ ನಮಗೆ ನಿಮ್ಮದು ಜೆನ್ಯೂನ್ ಫೀಡ್ಬ್ಯಾಕ್ಸ್ ಎಲ್ಲ ಇತ್ತು ಆ್ಯಕ್ಚುಲಿ ನಿಮ್ಮ ಕಂಪ್ನಿ ಮೇಲೆ. ಆ್ಯಂಡ್ ನಿಮ್ಮದು ಪೋಸ್ಟ್ ಎಲ್ಲ ತುಂಬ ಜೆನ್ಯೂನ್ ಆಗಿತ್ತು. ಸೊ ಎಲ್ಲೋ ಹೈಪ್ಸ್ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ನಿಮ್ಮ ಟೀಮ್ ತುಂಬ ಇಷ್ಟ ಆಯಿತು ಅಂತ ಹೇಳಿದರು. ಸೊ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ಮೇಡ್ ಮಿ ರಿಯಲಿ ಹ್ಯಾಪಿ. ಏನಂದರೆ ಆ್ಯಸ್ ಅನ್ ಆಂಟ್ರಪ್ರಿನರ್ ಯಾರಾದರೂ ನಮ್ಮ ಟೀಮ್ ಬಗ್ಗೆ, ನಮ್ಮ ಎಂಪ್ಲಾಯೀಸ್ ಬಗ್ಗೆ ಮಾತಾಡಿದಾಗ ತುಂಬ ಖುಷಿ ಆಗುತ್ತೆ. ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ನಮಗೇನು ಅನಿಸಲ್ಲ ಅಷ್ಟೊಂದು. ಹರೀಶ್ ನೀವು ಮಾಡಿಕೊಟ್ರಿ ಹಾಗೆ ಅಂತ ನಮಗೇನು ಅನಿಸಲ್ಲ, ಅದು ಕಾಮನ್ ಅನಿಸ್ಬಿಡುತ್ತೆ. ಬಟ್ ಯಾವಾಗ ನಮ್ಮ ಎಂಪ್ಲಾಯಿನ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅಥವಾ ನಮ್ಮ ಟೀಮ್ನ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಹರೀಶ್ ಎಲ್ಲೊಂದು ಸರಿ ಈ ಥರನೂ ಮಾತಾಡೋದಿದೆ. ಹರೀಶ್ ಯು ಹ್ಯಾವ್ ಗಾಟ್ ಅ ಸ್ಟ್ರಾಂಗೆಸ್ಟ್ ಟೀಮ್, ಹರೀಶ್ ಯು ಹ್ಯಾವ್ ಗಾಟ್ ಅ ಬ್ಯೂಟಿಫುಲ್ ಟೀಮ್, ಹರೀಶ್ ಯು ಹ್ಯಾವ್ ಗಾಟ್ ಅ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಅಂತ ಹೇಳಿದಾಗ ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಈ ಮ್ಯಾಮ್ ಕೂಡ ಹಾಗೆ ಹೇಳಿದರು. ಲೆಟ್ಸ್ ಸಿ ಹೌ ದ ಮೀಟಿಂಗ್ ವಾಸ್. ಆ್ಯಕ್ಚುಲಿ ನಾನು ಇವಾಗ ಬಂದೆ. ಪ್ರೆಸೆಂಟ್ಲಿ ನಾನು ಈ ಅಪಾರ್ಟ್ಮೆಂಟ್ ಮುಂದೆನೇ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಈಗ ಐ ಹ್ಯಾವ್ ಟು ಕಾಲ್ ಮ್ಯಾಮ್. ನಾನು ಕಾಲ್ ಮಾಡ್ತಿದ್ದೀನಿ ಮ್ಯಾಮ್ಗೆ. Dropping bodies into place till the sun's out. Don't even try, cause when the bullets fly, I'm the last one to die. I just finished this meeting by the way, and I
beautiful meeting with ma'am that I had. She beautifully asked me lots of questions. Hey Chandra, what is it that you are going to do for our business? How do you handle my business? So ನನಗೆ ಅನ್ಸಿದ್ದೇನೆಂದರೆ ಆ್ಯಸ್ ಸೂನ್ ಆಸ್ ಐ ಮೆಟ್ ಹರ್, ಅವ್ರದ್ದು ಏಜ್ ಅರೌಂಡ್ 60+ ಇರಬೇಕು ಅನ್ಸುತ್ತೆ. ಟ್ರಸ್ಟ್ ಮೀ, ಆ ಟೈಮಲ್ಲೂ ಕೂಡ ಶಿ ವಾಸ್ ಹ್ಯಾವಿಂಗ್ ದಟ್ ಸೇಮ್ ಝೀಲ್ ಆಸ್ ಐ ಆಮ್ ಹ್ಯಾವಿಂಗ್ ರೈಟ್ ನೌ. ಸೊ ನನಗೆ ಅವಾಗ ಇನ್ಸ್ಪೈರ್ ಆಗಿದ್ದೇನೆಂದರೆ, business doesn't have any age, by the way. So work doesn't have any age, by the way. Future doesn't have any age, by the way. ನಾವು ಮಾತ್ರ ನಮ್ಮ ಏಜ್ ಬಗ್ಗೆ ತಿಳ್ಕೊಳ್ಳೋದು. ಅಂದರೆ ಇಷ್ಟು ಏಜ್ ಒಳಗಡೆ ನಾವು ರಿಟೈರ್ಮೆಂಟ್ ಆಗಿಬಿಡ್ಬೇಕಂತ ನಾವು ಈಗಲೇ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಶುಡ್ ನೆವರ್ ಥಿಂಕ್ ದ್ಯಾಟ್, ಬಿಕಾಸ್ ರಿಟೈರ್ಮೆಂಟ್ ಇಸ್ ನಾಟ್ ಗಿವನ್ ಬೈ ಗಾಡ್, ಆರ್ ಇಟ್ ಇಸ್ ನಾಟ್ ದಿ ಫೇಸ್ ಆಫ್ ಲೈಫ್ ಆ್ಯಕ್ಚುಲಿ. ಇಟ್ ಇಸ್ ವೆನ್ ಯು ಗೆಟ್ ಟು ಟಾಕ್ ಟು ಲಾಟ್ಸ್ ಆಫ್ ಪೀಪಲ್, ದಟ್ ಈಸ್ ವೆನ್ ಯು ಎನ್ಹಾನ್ಸ್ ಯುವರ್ ನೆಟ್ವರ್ಕ್ ಅಂತ ಹೇಳಿ ಭಗವಂತ ರಿಟೈರ್ಮೆಂಟ್ ಅನ್ನೋದನ್ನು ತೊಗೊಂಬಂದಿರೋದು. ಬಿಕಾಸ್ ಅಪ್ ಟು 60 ನಾವೇನು ಮಾಡಿರ್ತೀವಿ, ತುಂಬ ಬ್ಯುಸಿ ಆಗಿಬಿಟ್ಟಿರ್ತೀವಿ ವರ್ಕಲ್ಲಿ. ಅಟ್ಲೀಸ್ಟ್ ಆಫ್ಟರ್ 60 ನೀವು ನಿಮ್ಮ ಟೈಮಿಗೆ, ನೀವು ನಿಮ್ಮ ಓಡಿಕಲ್ ಪರ್ಸನಲ್ ಲೈಫಿಗೆ ಟೈಮ್ ಕೊಡಿ ಅಂಥೇಳಿ ನಾವು ರಿಟೈರ್ಮೆಂಟ್ ಅಂತ ಕರಿತೀವಿ. ಬಟ್ ಸ್ಟಿಲ್ ದೇ ಆರ್ ನಾಟ್ ಇನ್ವೆಸ್ಟಿಂಗ್ ಮಚ್ ಟೈಮ್ ಫಾರ್ ದಿ ಲಕ್ಸುರಿಯಸ್ ಲೈಫ್, ಇವನ್ ದೋ ದೇ ಹ್ಯಾವ್. ಬಟ್ ಅವರು ಒಂದು ಇಂಟೀರಿಯರ್ಸ್ ಬಿಸ್ನೆಸ್ನ ತುಂಬ ಚೆನ್ನಾಗಿ ತೊಗೊಂಬರ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ ಫಾರ್ ಮಾರ್ಕೆಟ್. ಆ್ಯಂಡ್ ಆಲ್ಸೋ ನನಗೆ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಅವ್ರಿಗೆ ಮುಂಚೆ ಶಿ ಹ್ಯಾಡ್ ಗಾಟ್ ದ ವೆಬ್ಸೈಟ್ ಡನ್ ಫ್ರಮ್ ಸಮ್ ಅದರ್ ಡೆವಲಪರ್ ಇಟ್ ಸೀಮ್ಸ್. ಸೊ ವೆಬ್ಸೈಟ್ ಆಲ್ರೆಡಿ ಮಾಡಿಸ್ಕೊಂಡಿದ್ರಂತೆ, ಲೈಕ್ ಅರೌಂಡ್ 3-4 months ಮಾಡಿಸ್ಕೊಂಡಾದ್ಮೇಲೆ ಶಿ ಗಾಟ್ ದಿ ವೆಬ್ಸೈಟ್ ಇನ್ ವರ್ಡ್ ಪ್ರೆಸ್. ಆ್ಯಂಡ್ ವರ್ಡ್ ಪ್ರೆಸ್ ಒಳಗಡೆ ಮಾಡಿಸಿದ್ದೆ ಹರೀಶ್ ನನಗೆ ಲೀಡ್ಸ್. ಹೌ ಈಸ್ ಇಟ್ ದ್ಯಾಟ್ you're going to promise on the conversions that happen through website ಅಂತ ನನಗೆ ಒಂದು ಬ್ಯೂಟಿಫುಲ್ ಕ್ವೆಶನ್ ಕೇಳಿದ್ರು. ಅವಾಗ ನಾನು ಹೇಳಿದೆ, ವೆಬ್ಸೈಟ್ ಶುಡ್ ನಾಟ್ ಬಿ ಜಸ್ಟ್ ದಿ ವಿಸಿಟಿಂಗ್ ಕಾರ್ಡ್ ಆರ್ ದಿ ಟೈಟಲ್ ಕಾರ್ಡ್ ಆರ್ ದಿ ಬ್ರೌಷರ್ ಫಾರ್ ಯು. ಇಟ್ ಶುಡ್ ಬಿ ಮಾಡ್ಯೂಲ್ ವಿಚ್ ರಿಯಲಿ ಕನ್ವರ್ಟ್ಸ್. ಇಟ್ ಶುಡ್ ಬಿ ಫೇಸ್ ಆಫ್ ದಿ ಕಂಪನಿ ವಿಚ್ ಕನ್ವರ್ಟ್ಸ್ ದಿ ಕ್ಲೈಂಟ್ಸ್ ಅಂತ ಹೇಳಿದೆ. ಆ್ಯಂಡ್ ದೇರ್ ಆರ್ ಸರ್ಟನ್ ಆರ್ಗ್ಯಾನಿಕ್ ಟೆಕ್ನಿಕ್ಸ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ದಿ SEO ಆ್ಯಕ್ಚುಲಿ. ಬಿಕಾಸ್ SEO ಅಂತ ಬಂದ ತಕ್ಷಣ all the pages that you develop should be indexed, and all the pages that you will be developing should be properly optimized for Google to rank you. And I'm so excited to work with ma'am, by the way, because that team is when ಅವ್ರ ಹತ್ರನೂ ನಾವು ಕಲಿಯೋದು ತುಂಬ ಇದೆ ಆ್ಯಕ್ಚುಲಿ. ಸೊ ತುಂಬ ಇನ್ಫಾರ್ಮೇಷನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಇರೋಂಥ ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಬೇಕಾಗುತ್ತೆ. ಅವ್ರ ಅಡ್ವೈಸಸ್, ಸಜೆಷನ್ಸ್ ಬೇಕಾಗುತ್ತೆ ಆ್ಯಸ್ ವಿ ಆರ್ ಯಂಗ್ಸ್ಟರ್ಸ್. All about it. Let's talk more in this phase of proposal.